ಕೊತ್ತಂಬರಿ ಸೊಪ್ಪಲ್ಲಿ 100ರಲ್ಲಿ ಒಬ್ಬರು ಇಬ್ಬರು ಅದನ್ನು ಕಾಸು ಮಾಡ್ತಾರೆ. ಅದನ್ನ ನೋಡಿಕೊಂಡು ಸುಮಾರು ಜನ ಲಾಸ್ ಮಾಡ್ಕೊತಾರೆ. ಆದ್ದರಿಂದ ಇದು ಅವರ ಅದೃಷ್ಟಕ್ಕೆ ತಕ್ಕಾಗಿ ಬೆಲೆ ಇದೆ. ಇದು ಯಾವ ಮಾರ್ಕೆಟ್ ಸರ್? ಇದು ಬಂದು ಇಲ್ಲಿಂದ ದಿಲ್ಲಿಗೆ ಹೋಗ್ತದೆ. ಇದು ಹೈಟ್ ಕಮ್ಮಿ ಇರೋದ್ರಿಂದ ದಿಲ್ಲಿಗೆ ಹೋಗ್ತದೆ. ತಮಿಳ್ನಾಡಿಗೆ ಅಂದರೆ ತಮಿಳ್ನಾಡಿಗೆ, ಆಂಧ್ರಾಗೆ ಎಲ್ಲ 45 50 ದಿನ ಇರಬೇಕು ಸರ್. ಆಮೇಲೆ ಡೆಲ್ಲಿ ಸೀಸನ್ ಇರೋದ್ರಿಂದ ನಿಮಗೆ ಉತ್ತಮ ಬೆಲೆ ಸಿಕ್ಕಿದೆ. ಪ್ರಕಾರ ಇದು ಯಾವ ಸೀಸನಲ್ಲಿ ಬೆಳ್ಕೊಂಡ್ರೆ ಇದು ರೇಟ್ ಬರುತ್ತೆ ಅಂತ ಇದಕ್ಕೆಲ್ಲ ಸೀಸನ್ ಇಲ್ಲ ಸರ್. ಇದಕ್ಕೆಲ್ಲ ಸೀಸನ್ ಇಲ್ಲ, ಹಣೆ ಬರ. ಯಾಕೆಂದ್ರೆ ಟೊಮೊಟೊ ಅಂದರೆ ಕಲ್ಕತ್ತಾ ಸೀಸನ್ಗೆ, ಕಲ್ಕತ್ತಾ ಸೀಸನ್. ಆಲೂಗಡ್ಡೆ ನಾವು ಇವಾಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕೊರೋನಾ ಟೈಮಾಗೆಲ್ಲ ಏನು ಕಾಸಿಗ್ಲಾಗಿಲ್ಲ. ಇವಾಗ ಮೊನ್ನೆ ಕೋಸು ಹಾಕಿದ್ರು ಏನೋ ಸ್ವಲ್ಪ ಪರವಾಗಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಿ. ಇದೆಲ್ಲ ಹೇಳೋಕ್ಕಾಗಲ್ಲ. 15 ದಿವಸ ಮುಂಚೆ ಇದಕ್ಕೆ 50,000 ಕೊಡ್ತಾ ಇದ್ದಿಲ್ಲ. ಇವಾಗೇನೋ ಸ್ವಲ್ಪ ರೇಟ್ ಬಂದಿದ್ದಕ್ಕೆ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹೊಸ ವಿಚಾರ ಏನಿಲ್ಲ, ಅಪರೂಪಕ್ಕೊಮ್ಮೆ ನಮ್ಮ ರೈತರು ಯಾರಾದ್ರೂ ಕಾಸು ಮಾಡಿದ್ರೆ ಅದರಲ್ಲಿ ನಮಗೂ ಒಳ್ಳೆಯದು. ಯಾಕೆಂದರೆ ಅವ್ರಿಗೋಸ್ಕರನೇ ಅಲ್ವಾ ಈ ಯೂಟ್ಯೂಬ್ ಚಾನಲ್ ಮಾಡೋದು. ಅದರಲ್ಲಿ ಅಪರೂಪಕ್ಕೊಮ್ಮೆ ಕೊತ್ತಂಬರಿ ಸೊಪ್ಪಲ್ಲಿ ಕಾಸು ಮಾಡಿರ್ತಕ್ಕಂಥ ನಮ್ಮ ರೈತರನ್ನ ನಮ್ಮ ವೀಕ್ಷಕರಿಗೋಸ್ಕರ ಪರಿಚಯ ಮಾಡ್ಕೊಳ್ಳೋ ಕೆಲಸ ಈಗ ಮಾಡೋದು. ನಮಸ್ಕಾರ. ನಮ್ಮ ವೀಕ್ಷಕರಿಗೆಲ್ಲನೂ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ, ಸಾಮಾನ್ಯವಾಗಿ ನೀವು ನೋಡಿ ಕೊತ್ತಂಬರಿ ಸೊಪ್ಪು ಸಾಮಾನ್ಯವಾಗಿ ಇದು ನಾವು ನಮ್ಮ ಲಾಟ್ರಿ ತೊಗೊತೀವಲ್ಲ ಆ ರೀತಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಲಾಟ್ರಿನಲ್ಲಿ ಏನಕ್ಕೆ ಹೋಲಿಸ್ತೀವಿ ಅಂದರೆ, ಈಗ ಲಾಟ್ರಿ ಟಿಕೆಟ್ ಅದರಲ್ಲಿ 100 ಜನ ಟಿಕೆಟ್ ತಗೊಂಡ್ರೆ 1000 ಜನ ಟಿಕೆಟ್ ತಗೊಂಡ್ರೆ ಯಾರಿಗೋ ಒಬ್ಬರಿಗೆ ಲಾಟ್ರಿ ಹೊಡೆಯುತ್ತೆ. ಆ ರೀತಿ ಅಲ್ಲ ಸರ್ ಇದು? ಹೌದು ಸರ್. ಮೊನ್ನೆ 15 ದಿವಸ ಆವಾಗ ಈ ತೋಟ ಎಲ್ಲ ಕೇಳೋರು ಇದ್ದಿಲ್ಲ. ಹೌದು. ಎಲ್ಲ ಈ ತೋಟ ಎಲ್ಲ ಒಂದು 50,000 ಕೊಡೋರು ಅಷ್ಟೇ. ಇವಾಗ ಏನೋ ರೇಟ್ ಬಂದಿದ್ದಕ್ಕೆ ಒಂದು 4 ಲಕ್ಷಕ್ಕೆ ತೋಟ ಕೊಟ್ಟಿದ್ದೀರಿ. ನಾವು ವೀಕ್ಷಕರು ಗಮನಿಸ್ಬೋದು, ಇದು ಲಾಟ್ರಿ ಅಂದರೆ ಅದೃಷ್ಟ ಇದ್ದಾಗೆ. ಇದು ಇವರು ಬಿತ್ತನೆ ಮಾಡಬೇಕಾದ್ರೆ ಇದರಲ್ಲಿ ಬೀಜದ್ದು ಕೂಡ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇವ್ರಿಗೆ ಇರೋದಿಲ್ಲ. ಆದರೆ ಇವರ ಅದೃಷ್ಟಕ್ಕೆ ಈಗ ಇದು ಬಿತ್ತನೆ ಮಾಡಿ ಎಷ್ಟು ದಿವಸ ಆಗಿದೆ ಸರ್? ಇದು ಬಂದು 35 ದಿನ ಆಗಿದೆ. 35 ದಿವಸಕ್ಕೆ ಎಷ್ಟಕ್ಕೆ ಬೈದಲ್ಲಿ ಸರ್? ಇದು 2.5 ಎಕರೆ. 35 ದಿವಸಕ್ಕೆ 4 ಲಕ್ಷ. ಇದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ಯಾರಿಗುಂಟ ಯಾರಿಗಿಲ್ಲ ಅನ್ನೋ ರೀತಿ ಇರುತ್ತೆ ಇದು. ಆದ್ದರಿಂದ ಅವರು ಅದೃಷ್ಟ ಅಂತ ಹೇಳ್ಬೋದು ಸರ್. ಇದು ಒಂದು ಸಾಮಾನ್ಯವಾಗಿ ಇಷ್ಟು ಮಾತ್ರ ನೀವು ಕಾಸು ಮಾಡಬೇಕಾದ್ರೆ ಒಂದು ಬೆಳೆನಲ್ಲಿ ಎಷ್ಟು ವರ್ಷ ಬೇಕಾಯಿತು? ಇದ್ರ ಹಿಂದೆ ನೀವು ಇಷ್ಟು ಮಾತ್ರ ದುಡ್ಡು ಮಾಡಿದ್ದು ಯಾವ ಬೆಳೆಯಲ್ಲಿ ಮಾಡಿದ್ರಿ ಸರ್? ಇದಕ್ಕೆ ಮುಂದೆ ಯಾವುದರಲ್ಲಿ ಕಾಸಾಗಿಲ್ಲ ಸರ್. ಜಾಸ್ತಿ ಕೊರೋನಾ ಲಾಕ್ಡೌನ್ಗಳು ಅದು ಇದು ಕೊರೋನಾ ಟೈಮಾಗೆಲ್ಲ ಏನು ಕಾಸಿಗ್ಲಾಗಿಲ್ಲ. ಇವಾಗ ಮೊನ್ನೆ ಕೋಸು ಹಾಕಿದ್ರು ಏನೋ ಸ್ವಲ್ಪ ಪರವಾಗಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಿ. ಇದೆಲ್ಲ ಹೇಳೋಕ್ಕಾಗಲ್ಲ. 15 ದಿವಸ ಮುಂಚೆ ಇದಕ್ಕೆ 50,000 ಕೊಡ್ತಾ ಇದ್ದಿಲ್ಲ. ಇವಾಗೇನೋ ಸ್ವಲ್ಪ ರೇಟ್ ಬಂದಿದ್ದಕ್ಕೆ ಒಂದು 4 ಲಕ್ಷಕ್ಕೆ ಕೊಟ್ಟಿದ್ದೀರಿ. ಇದಕ್ಕೆಲ್ಲ 1 ಲಕ್ಷ ಖರ್ಚು ಬರುತ್ತೆ. 1 ಲಕ್ಷ ಖರ್ಚಾಗಿ 1 ಲಕ್ಷ ಖರ್ಚು ಬರುತ್ತೆ. ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸೋದು, ಕೃಷಿನಲ್ಲಿ ವ್ಯವಸಾಯದಲ್ಲಿ ಹೆಂಗಾಗಿದೆ ಈಗ ಅಂದರೆ, ಇವರು ಇದರಲ್ಲಿ 4 ಲಕ್ಷ ಈಗ ನೋಡಿದ್ದಾರೆ. ಆದರೆ ಇಷ್ಟು ಮಾತ್ರ ಕಾಸು ಮಾಡೋದಕ್ಕೆ ಅವರು 2-3 ವರ್ಷದಿಂದನೂ ಅಷ್ಟೊಂದು ಅವರಿಗೆ ಯಾವುದ್ರಲ್ಲೂ ಕಾಸಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಕಡಿಮೆ ಖರ್ಚು ಹೆಚ್ಚು ಲಾಭ ಬಂದಿದೆ. ಅಂದರೆ ಇದು ನಾವು ಗ್ಯಾರಂಟಿ ಹೇಳೋದಕ್ಕಾಗೋದಿಲ್ಲ ಸರ್. ಇದು ಆಮೇಲೆ ಸೊಪ್ಪು ಚೆನ್ನಾಗಿ ಬಂದಿದೆ ಅಲ್ವಾ? ಈ ವೆರೈಟಿ ಯಾವುದು ಸರ್? ಇದು ಬಂದು ನಾಮದರಿ ಹನುಮಾನ್ ಸೀಡ್ಸ್ ಅಂತ. ನಾಮದರಿ ಹನುಮಾನ್ ಸೀಡ್ಸ್ ಅಂತ. ಇನ್ನೊಂದು ಬೀಜ ಒಂದು ಚೆನ್ನಾಗಿದೆ ಕ್ವಾಲಿಟಿ. ಇನ್ನೊಂದು ನಾವು ಮಾಡ್ದಂಗೆ ವ್ಯವಸಾಯನ ಹೆಂಗೆ ಮಾಡ್ತೀರಿ ಹಂಗೆ ಬೆಳೆನೂ ಬರುತ್ತೆ. ಬೆಳೆಗಳೆಲ್ಲ ಬೀಜ ಏನಿದೆ ಸರ್ ಕೆ ಜಿ? ಇದು ಕೆ ಜಿ ಬಂದು 300 ರೂಪಾಯಿ. ಇದು 1 ಎಕರೆಗೆ ಎಷ್ಟು ಕೆ ಜಿ ನಾಟಿ? 1 ಕೆ ಜಿ ಇದಕ್ಕೆಲ್ಲ 60 ಕೆ ಜಿ ಹಾಕಿದ್ದೀರಿ. 60 ಕೆ ಜಿ ಒಟ್ಟಾಗಿ 60 ಕೆ ಜಿ ಹಾಕಿದ್ದೀರಿ. ಇದು ಅಂದರೆ ಬೀಜನೂ ಹಾಕಬೇಕು, ಆ ಥರ ಇದಕ್ಕೆ ಟ್ರೀಟ್ಮೆಂಟು ಮಾಡಬೇಕು. ಏನಂದರೆ ಗೊಬ್ಬರಗಳು ಹಾಕಬೇಕು, ಮದ್ದು ಹೊಡಿಬೇಕು. ಇದಕ್ಕೆಲ್ಲ ನಾವು 3 ಮದ್ದು ಹೊಡೆದಿದ್ದೀರಿ, 3 ಸಲ ಗೊಬ್ಬರ ಹಾಕಿದ್ದೀರಿ. ಅಂದರೆ ಇದು ಹೆಚ್ಚು ಕಡಿಮೆ 1 ತಿಂಗಳಲ್ಲಿ ಬಂದುಬಿಟ್ಟಿದೆ ಸೊಪ್ಪಿದು. ಅಂದರೆ 35 ದಿನ ಆಗಿದೆ. ಇನ್ನೊಂದು 5 ದಿನ ಇದ್ದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಹೈಟ್ ಬರ್ತದೆ, ಸ್ವಲ್ಪ ಚೆನ್ನಾಗಿರ್ತದೆ. ನಿಮ್ಮ ಪ್ರಕಾರ ಇದು ಯಾವ ಸೀಸನ್ನಲ್ಲಿ ಬೆಳ್ಕೊಂಡ್ರೆ ಇದು ರೇಟ್ ಬರುತ್ತೆ ಅಂತ? ಇದಕ್ಕೆಲ್ಲ ಸೀಸನ್ ಇಲ್ಲ ಸರ್. ಇದಕ್ಕೆಲ್ಲ ಸೀಸನ್ ಇಲ್ಲ, ಹಣೆ ಬರ. ಯಾಕೆಂದರೆ ಟೊಮೊಟೊ ಅಂದರೆ ಕಲ್ಕತ್ತಾ ಸೀಸನ್ಗೆ, ಕಲ್ಕತ್ತಾ ಸೀಸನ್. ಆಲೂಗಡ್ಡೆ ನಾವು ಇವಾಗ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಹಾಕ್ತೀರಿ. ಅದೆಲ್ಲ ಸೀಸನ್ ಮೇಲೆ ಹೋಗುತ್ತೆ. ಕೊತ್ತಂಬರಿಗೆ ಯಾವುದು ಸೀಸನ್ ಇಲ್ಲ. ಸಾಮಾನ್ಯವಾಗಿ ನನ್ನ ಅನಿಸಿಕೆ ಪ್ರಕಾರ ಮಳೆ ಬಂದರೆ ಇದಕ್ಕೆ ಬೆಲೆ ಮಳೆ ಬಂದು ಜಾಸ್ತಿ ಹೆವಿ ಮಳೆಗಳು ಬಂದು ಈ ರೆಡಿಮೇಡ್ ಸೊಪ್ಪು ಇರಲ್ಲ. ಜಾಸ್ತಿ ಮಳೆಗಳು ಬಿದ್ದರೆ ಆ ಸೊಪ್ಪೇನೋ ನಾವು ಹೋದ್ರೆ ತಿರ್ಗಾ ಮುಂದೆ ಹಿಂದೆ ಇರೋರ್ಗೆ ಸ್ವಲ್ಪ ಕಾಸು ಆಗ್ತದೆ. ಇನ್ನೊಂದೇನೆಂದರೆ ಓವರ್ ಬಿಸಿಲಿದ್ದವಾಗ ಇದು ಬೆಳೆ ಆಗಲ್ಲ. ಅಂಥ ಟೈಮಲ್ಲಿ ಆಗಿದ್ರೂ ಬೇಸಿಗೆ ಸಮಯದಲ್ಲಿ ಬಿತ್ತನೆ ಮಾಡಿಕೊಂಡ್ರೆ ಬೆಳೆಗಳು ಬರೋ ಚಾನ್ಸ್ ಇರುತ್ತೆ. ಬೆಳೆ ಬರಬೇಕು, ಬೆಳೆ ಬಂದರೆ ರೇಟು ಸಿಗ್ತದೆ. ಇದು ಒಂದು ಅದೃಷ್ಟ ಇದ್ದಂಗೆ, ಇದು ಲ್ಯಾಟ್ರಿ ಇದ್ದಂಗೆ. ಬೆಳೆನೂ ಚೆನ್ನಾಗಿ ಬರಬೇಕು, ರೇಟೂ ಚೆನ್ನಾಗಿ ಸಿಗಬೇಕಂದ್ರೆ ಅದೃಷ್ಟ. ಇಲ್ಲ ಅಂದರೆ ಬೆಳೆ ಇದ್ದಾಗ ರೇಟ್ ಇರಲ್ಲ, ರೇಟ್ ಇದ್ದಾಗ ಬೆಳೆ ಇರಲ್ಲ. ಹಂಗೆ ಇವಾಗ ಮೊನ್ನೆ ಎಲ್ಲ ಕೋಸು 50,000 60,000 ಇತ್ತು. ಇವಾಗ 30,000 40,000.
ಕೋಸು ಒಂದು 10-12 ಟನ್ ಅದು ಅದೆಲ್ಲ ಹೇಳೋಕ್ಕಾಗಲ್ಲ ಸರ್, ಅದೃಷ್ಟ. ಸರ್ ನಾವು ಗಮನಿಸಿದಾಗ ಸುಮಾರು 15 ದಿವಸದಿಂದ ಇಲ್ಲಿ ನಿಮ್ಮ ಪಕ್ಕದ ತೋಟದಲ್ಲಿ ಸ್ವಲ್ಪ ಆ ಕಡೆ ಎಲ್ಲ ರೋಟ್ರ್ ಹಾಕ್ಬೋದಲ್ವಾ? ಪುದೀನ ಇದು ಕೊತ್ತಂಬರಿ ಸೊಪ್ಪು ಬಂದು 15 ದಿವಸ ಮುಂಚೆ ಎಲ್ಲ ರೋಟ್ರ್ ಹಾಕಿದ್ರು. ಯಾಕಂದರೆ ರೇಟ್ ಇದ್ದಿಲ್ಲ ಅವಾಗ, ಎಲ್ಲ ಇದು ಮಾಡಿದ್ರು, ರೋಟ್ರ್ ಹಾಕಿದ್ರು. ಇವಾಗ ಅದೆಲ್ಲ ಹಾಕಿದ್ದಕ್ಕೆ ಜನಗಳು ಸ್ವಲ್ಪ ಭಯ ಬಿಟ್ಟು ಯಾರು ಹಾಕಿಲ್ಲ. ತುಂಬ ಶಾರ್ಟ್ ಇದೆ ಸರ್. ಇದು ಯಾವ ಮಾರ್ಕೆಟ್ ಸರ್? ಇದು ಬಂದು ಇಲ್ಲಿಂದ ದಿಲ್ಲಿಗೆ ಹೋಗ್ತದೆ. ಇದು ಹೈಟ್ ಕಮ್ಮಿ ಇರೋದ್ರಿಂದ ದಿಲ್ಲಿಗೆ ಹೋಗ್ತದೆ. ತಮಿಳ್ನಾಡಿಗೆ ಅಂದರೆ ತಮಿಳ್ನಾಡಿಗೆ, ಆಂಧ್ರಾಗೆ ಎಲ್ಲ 45 50 ದಿನ ಇರಬೇಕು ಸರ್. ಆಮೇಲೆ ಡೆಲ್ಲಿ ಸೀಸನ್ ಇರೋದ್ರಿಂದ ನಿಮಗೆ ಉತ್ತಮ ಬೆಲೆ ಸಿಕ್ಕಿದೆ ಅಂತ ಉತ್ತಮ. ಇದು ಡಿಲ್ಲಿ ಗಂಟ ಹೋಗೋದಕ್ಕೆ ಖರ್ಚು ಇರ್ತದೆ. ಆಮೇಲೆ ಇದು ಹೈಟ್ ಕಮ್ಮಿ ಇರೋದಕ್ಕೆ ಫ್ಲೈಟಲ್ಲಿ ಹೋಗೋದಿದ್ದು. ಇವಾಗ ನಾವು ನೋಡ್ಬೋದು ಕಮ್ಮಿ ಇರಬೇಕು. ಇದು 4-5ರಿಂದ 6 ಇಂಚ್ ಇದೆ ಅಷ್ಟೇ, ತುಂಬಾ ಚಿಕ್ಕದಲ್ವಾ ಇದು? ಇಲ್ಲ, ಒಂದು 5ರಿಂದ 6 ಇಂಚ್ ಅಷ್ಟೇ ಕೀಳೋದು. ತುಂಬಾ 7 ಇಂಚ್ 8 ಇಂಚ್ ಬಂದ್ಬಿಟ್ರೆ ಅವ್ರು ಕೀಳೋದೇ ಇಲ್ಲ. ಅದು ಲೋಕಲ್ ಮಾರ್ಕೆಟ್ಗೆ ಅದು ಇಲ್ಲಿ ಲೋಕಲ್ ಮಾರ್ಕೆಟ್ಗೆ ಹಾಕ್ಬೇಕು. ಇಲ್ಲಿ ತಮಿಳ್ನಾಡಿಗೆ ಹಾಕ್ಬೇಕು, ಮಧುರೈ, ತಿರುಚಿ ಈ ಥರ ಎಲ್ಲನೂ ಹಾಕ್ಬೇಕು. ಡೆಲ್ಲಿ ಮಾರ್ಕೆಟ್ಗೆ ಕ್ವಾಲಿಟಿನೂ ಇರಬೇಕು, ಕ್ವಾಲಿಟಿನೂ ಇರಬೇಕು, ಹೈಟು ಕಮ್ಮಿ ಇರಬೇಕು. 5 ಇಂಚು ಅಷ್ಟೇ ಅವ್ರಿಗೆ, 6 ಇಂಚ್ ಇದ್ರೇನು ಆಗಲ್ಲ ಅವ್ರಿಗೆ. ಸೈಡ್ ಪಾರ್ಸಲ್ ಎಲ್ಲ ಫ್ಲೈಟಲ್ಲಿ ಹೋಗುತ್ತಾ ಇದು? ಫ್ಲೈಟಲ್ಲಿ ಹೋಗ್ತದೆ, ಇಲ್ಲ AC ಕಂಟೈನರಾಗಿ ಕಳಿಸ್ತಾರೆ. ಯಾಕೆಂದರೆ AC ಕಂಟೈನರ್ 2-3 ದಿವಸ ಹೋಗ್ಬೇಕಾಗುತ್ತೆ. 2-3 ದಿವಸ ಹೋಗ್ಬೇಕು. ಅದರಿಂದ AC ಕಂಟೈನರಲ್ಲಿ ಕಳಿಸ್ತಾರೆ. ಖರ್ಚು ಜಾಸ್ತಿ ಬರ್ತದೆ ಹೋಗೋದಕ್ಕೆ ಬರೋದಕ್ಕೆ. ಇದೆಲ್ಲ ಯಾವ್ದಾದ್ರು ಬೆಲೆ ಬಂತಂದ್ರೆ ತರಕಾರಿ ರೇಟ್ ಎಲ್ಲ ಒಂದಕ್ಕೆ ಹೋಗಿ ಎಲ್ಲ ಹಾಕಿ ಅದಕ್ಕೆ ದಬ್ಬ ಗಂಟ ಬಿಡಲ್ಲ ರೈತರಿಗೆ. ಮತ್ತೆ ಬಿಟ್ಬಿಟ್ರೆ ಎಲ್ಲ ಒಂದೇ ಸಲ ಬಿಟ್ಬಿಡ್ತಾರೆ. ಎಲ್ಲ ಒಂದೇ ಸರಿ ಹಾಕ್ತಾರೆ. ಆಮೇಲೆ ನಮ್ಮ ವೀಕ್ಷೆಗೆ ನಿಮ್ಮ ಹೆಸರು, ಊರು ಪರಿಚಯ? ಮಾಸ್ತಿ. ನನ್ನ ಹೆಸರು ಬಂದು ಇಮ್ರಾನ್ ಬೇಗ್ ಅಂತ. ನಾನು ಒಂದು 10 ಎಕರೆ ಮಾಡ್ತಾ ಇದ್ದೀನಿ. 2-3 ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀವಿ ಸರ್. ನಾವು ಹುಡ್ದಾಗಿಂದನೂ ನಾವು ಸ್ಕೂಲ್ಗೆ ಯಾವಾಗ ಒಂದು 5ನೇ ಕ್ಲಾಸ್ 7ನೇ ಕ್ಲಾಸ್ ಗಂಟ ಓದಿದ್ದೀರಿ ಅಷ್ಟೇ. ಅದಾದಮೇಲೆ ಎಲ್ಲ ನಾವು ವ್ಯವಸಾಯನೇ ಮಾಡೋದು. ಸಾಮಾನ್ಯವಾಗಿ ನಿಮ್ಮ ಜನಾಂಗದಲ್ಲಿ ವ್ಯವಸಾಯ ಕೃಷಿ ಮಾಡೋದು ಕಡಿಮೆ ಅಲ್ಲ ಸರ್? ಕಡಿಮೆ ಮಾಡ್ತಾರೆ. ಮತ್ತು ಬಿಸ್ನೆಸ್ಗಳು ಎಲ್ಲ ಅವ್ರವ್ರ ಬಿಸ್ನೆಸ್ ಅವ್ರು ಮಾಡ್ತಾರೆ. ನಾವು ಎಜುಕೇಷನ್ ಏನಿಲ್ಲ, ನಾವು ಇದ್ರಿಗೆ ನಂಬ್ಕೊಂಡಿದ್ದೀರಿ. ಇದನ್ನು ನಂಬ್ಕೊಂಡಿರೋದ್ರಿಂದ ನಾವು ಇದೇ ಹಾಕ್ತಾ ಇರ್ತೀವಿ. ಕೋಸು, ಆಲೂಗಡ್ಡೆ, ಕ್ಯಾರೆಟು, ಕೊತ್ತಂಬರಿ ಇದೆಲ್ಲ ಹಾಕ್ತೀರಿ. ಯಾವುದೋ ಒಂದು ಸರಿ ಬರ್ತದೆ, ಒಂದು ಸರಿ ಹೋಗ್ತದೆ. ಇದ್ರಾಗೆ ಕಂಟಿನ್ಯೂ ಮಾಡ್ತಾಯಿದ್ವಿ. ನಮ್ಮ ಅಪ್ಪ, ನಮ್ಮ ತಾತ ಎಲ್ಲ ಇದೆ ವ್ಯವಸಾಯನೇ ನಮ್ಮದು. ಸರ್, ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಅಂಥಷ್ಟು ಮಾಹಿತಿಗಳನ್ನು, ಕೃಷಿ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ವೀಕ್ಷಕರಿಂದ ಅವರಿಗೆ ಧನ್ಯವಾದಗಳು ಸರ್. ನೋಡಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಲಾಟ್ರಿ ಬೆಳೆ ಅಂತಲೇ ಹೇಳ್ಬೋದು. ಲಾಟ್ರಿ ಬೆಳೆ ಕೊತ್ತಂಬರಿ ಸೊಪ್ಪಲ್ಲಿ 100ರಲ್ಲಿ 1-2 ಅದನ್ನು ಕಾಸು ಮಾಡ್ತಾರೆ. ಅದನ್ನ ನೋಡಿಕೊಂಡು ಸುಮಾರು ಜನ ಲಾಸ್ ಮಾಡ್ಕೊತಾರೆ. ಆದ್ದರಿಂದ ಇದು ಅವರ ಅದೃಷ್ಟಕ್ಕೆ ತಕ್ಕಾಗಿ ಬೆಳೆ ಅಂತ ಹೇಳ್ಬೋದು.